ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾನಿವತ್ತು ಹಸಿ ಕಾಳು ತೊಗೊಂಡಿದ್ದೀನಿ. ಇದರಲ್ಲಿ ಬಸ್ಸಾರು ಮಾಡಲಿಕ್ಕೆ ಇದನ್ನು ನಾವು ಪಾತ್ರೆಗೆ ಹಾಕ್ಬಿಟ್ಟು ಬೇಯಕ್ಕೆ ಹಾಕೋಣ. ಇಷ್ಟೊಂದು ಬೇಡ, ಸ್ವಲ್ಪ ಸಾಕು. ಇಷ್ಟೊಂದು ಮಾಡಿ ನೀಟಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ನೀರು ಹಾಕಿದ್ದೀನಿ. ಇದಕ್ಕೆ ಈಗ ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕ್ಬಿಟ್ಟು ಒಂದು 2-3 ವಿಷಲ್ ಬರಲಿ. ಒಲೆ ಮೇಲೆ ಇಟ್ಟಿದ್ದೀನಿ, ವಿಷಲ್ ಬರಲಿ. ಕುಕ್ಕರ್ಗೆ ವಿಷಲ್ ಹಾಕಿದ್ದೀನಿ, ವಿಷಲ್ ಬರಲಿ. ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿ ಕಾಯಿಲೆ ಒಲೆ ಹಚ್ಚಿದ್ದೀನಿ. ಬಾಣಲಿ ಕಾದಿದೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. 1 ಸ್ಪೂನ್ ಸಾಕು. ಎಣ್ಣೆ ಕಾಯಿಲಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ, ಸಿಡಿ ಇತ್ತ ಬೆಳ್ಳುಳ್ಳಿ ನೋಡಿಕೊಂಡು. ಇದಕ್ಕೆ ನಾನು ಇಷ್ಟು ದಪ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಇದು ಹಸಿ ಅವರೆಕಾಯಿ ಬಸ್ಸಾರು. ಇದ್ರ ಜೊತೆಗೆ 2 ಟೊಮೊಟೊ ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ, ಅದು ಹಾಕೊಳ್ಳೋಣ. ಈಗ ನೋಡಿ, ಅದಕ್ಕೆ ನಾನು 1 ಇಡೀ ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನ 1 ಇಡೀ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಯಾಕೆಂದರೆ ನಾವು ತಾಯಿ ಮಗ ಇರೋದ್ರಿಂದ ನಾನು ಸ್ವಲ್ಪನೇ ತೊಗೋತಾ ಇದ್ದೀನಿ. ನೀವು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಜಾಸ್ತಿ ಜನ ಇದ್ದರೆ ಏನು ತೊಂದರೆ ಇಲ್ಲ. ಈಗ ಇದಕ್ಕೆ ನಾನು 1 ಸ್ಪೂನ್ ಮನೆ ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. 1 ಸ್ಪೂನ್ ಇಷ್ಟೇ. ಮನೆ ಖಾರ ಪುಡಿ ಇದೆ, ಮನೆ ಸಾಂಬಾರು ಪೌಡ್ರ್. ನಾನು ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದಾಯಿತು, ಆಫ್ ಮಾಡಿಬಿಡೋಣ. ಆಗಲಿ ಅದು. ಈಗ ರುಬ್ಕೊಳ್ಳೋಣ. ನಾವು ಇದಕ್ಕೆ ಕಾಳು ಹಾಕೊಳ್ಳೋಣ. ಕಾಳು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ರುಬ್ಕೊಂಬರೋಣ. ಎಣ್ಣೆ ಹಾಕಿದ್ದೀನಿ ಕಾಯಿಲಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ,
ನಾವು ಬಸ್ಕೊಂಡಿದ್ವಲ್ಲ, ಅವರೆಕಾಯಿ ಬೇಯಿಸ್ಕೊಂಡಿದ್ದು ನೀರನ್ನ ಹಾಕ್ಕೊಳ್ಳೋದು. ಚೆನ್ನಾಗಿರುತ್ತೆ ಸಾಂಬಾರು. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಸಾಕು. ಇದು ಕುದಿಲಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಟ್ಬಿಡೋಣ. ಚೆನ್ನಾಗಲ್ಲಿದೆ. ನಾನು ಕುದೀಲಿ. ಸಾಂಬಾರು ಆಯಿತು, ಇಳಿಸ್ಬಿಡೋಣ. ಕಾಳು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಎಣ್ಣೆಕಾಯಿಲಿ ಆಯಿತು. ರಾಗಿ ಮುದ್ದೆ ಬಿಸಿ ಬಿಸಿ. ಬಸ್ಸಾರು, ಹಸಿ ಅವರೆಕಾಳು ಬಸ್ಸಾರು. ಹಸಿ ಅವರೆಕಾಳು. ಚೆನ್ನಾಗಿದೆಯಾ? ಟೇಸ್ಟ್ ಮಾಡುವ. ಬಿಸಿ ಮರೆಯ ಸಿಕ್ಕಾಪಟ್ಟೆ ಬಿಸಿ. ಎಲ್ಲೋ ಹೋಗ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಕೊನೆ ತನಕ ವೀಡಿಯೋ ನೋಡಿ. ಏನು ಗೊತ್ತಾ, ಹಸಿ ಅವರೆಕಾಳು ಸೀಸನ್ನಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡ್ಕೊಬಿಡ್ಬೇಕು. ಇಲ್ಲಾಂದರೆ ಮತ್ತೆ ಸಿಗೋಕ್ಕೆ ಕಷ್ಟ ಆಗುತ್ತೆ, ಚೆನ್ನಾಗಿರೋಕ್ಕಿಲ್ಲ. ಬೇರೆದ್ದು ನಾವು ತೊಗೋತೀವಿ ಅಂದ್ರೂ ಚೆನ್ನಾಗಿ ಕಾಣ್ತಿಲ್ಲ. ನಿಮ್ಮ ಜೊತೆ ಮಾತಾಡಿಕೊಂಡ್ರೆ ನಾನು ಅರ್ಧ ಮುದ್ದೆ ಖಾಲಿ ಮಾಡ್ತೀನಿ ಅನಿಸುತ್ತೆ. ಕೊನೆ ತನಕ ವೀಡಿಯೋ ನೋಡಿ. ಹೇಗೆ ಮಾಡಬೇಕು ಅಂತ ತೋರಿಸಿದ್ದೀನಲ್ವಾ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಸಕ್ಕತ್ತಾಗಿರ್ತದೆ. ನನಗೆ ಮುದ್ದೆ ಊಟ ಮಾಡಬೇಕು ಅಂದರೆ ತುಂಬ ಇಷ್ಟ. ಯಾಕೆಂದರೆ ನಾವು ಇದನ್ನು ತಿಂದೇ ಬದುಕಿರೋದು, ಅನ್ನ ತಿಂದು ಬದುಕಿಲ್ಲ. ಕಾಳು ಹೆಂಗಿದೆ ಟೇಸ್ಟ್ ಮಾಡೋಣ ಅಲ್ವಾ. ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಕೊನೆ ತನಕ ವೀಡಿಯೋ ನೋಡಿ.
ಯಾರು ಸ್ಕಿಪ್ ಮಾಡಿಬಿಡಿ. ಥ್ಯಾಂಕ್ ಯು.